ನಮಸ್ಕಾರ. ನಾನು ವಿಳ್ಯೆದೆಲೆ ಜೇನುಗೂಡು ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷರಾಗಿದ್ದೇನೆ. ಶ್ರೀ ಲಕ್ಷ್ಮೀ ಪೂಜೆ ಹಾಗೂ ದೀಪಾವಳಿ ಹಬ್ಬದ ತರೀಕೆರೆ ನಾಗರಿಕರಿಗೆ ನನ್ನ ನಮಸ್ಕಾರಗಳು. ನಾವು ಏನು ತಿಳಿಸೋದು ಅಂತ ಹೇಳಿದ್ರೆ, ಈ ಸರಿ 41ನೇ ವರ್ಷದ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾ ಇದ್ದೀವಿ. ತರೀಕೆರೆ ಜನತೆ ತನು ಮನ ಧನ ಎಲ್ಲ ಕೊಟ್ಟು ಸಹಕಾರ ಮಾಡಿದ್ದಕ್ಕಾಗಿ ಈ GS ಶ್ರೀನಿವಾಸ್ ಅವರು ಸಹಕಾರ ಮಾಡಿದ್ದಾರೆ. ಮಾಜಿ MLA TH ಶಿವಶಂಕರಪ್ಪ ಅವರು ಬೇಕಾದಷ್ಟು ಮಾಡಿದ್ದಾರೆ. ಅವ್ರು ಇಲ್ಲ ಆದರೂ ಅವ್ರ ಮನೆಯವರು ಧನಲಕ್ಷ್ಮಕ್ಕ ಅವರು ಕರೆದಿ ನಮಗೆ ಒಂದು ಕಾಣಿಕೆಯನ್ನು ಕೊಟ್ಟು, ಇತರೆ ಜನ ಎಲ್ಲರೂ ಕೊಟ್ಟು 41ನೇ ವರ್ಷದ ಲಕ್ಷ್ಮೀ ಪೂಜೆಯನ್ನು ಯಶಸ್ವಿಯಾಗಲಿ ಅಂತೇಳಿ ಎಲ್ಲರೂ ನಮಗೆ ಹಾರೈಸುತ್ತಾರೆ. ತರೀಕೆರೆ ಜನತೆಗಳಿಗೆ ನಮಸ್ಕಾರಗಳು. ತರೀಕೆರೆಗೆ ಲಕ್ಷ್ಮೀ ಪೂಜೆಗೆ ಆರ್ಕೆಸ್ಟ್ರನ್ನ ದಾನಿಗಳು ಆದಂಥ ಕೋಸು ಜಯಣ್ಣನವರು, ಸೊಸೈಟಿ ಶೇಖರಣನವರು ಕೊಟ್ಟಿರುತ್ತಾರೆ. ಅವರು ಹೋದನೇ ವರ್ಷನೂ ಅವರೇ ಕೊಟ್ಟಿರೋದು, ಪ್ರತಿ ವರ್ಷನೂ ಅವರೇ ಕೊಡ್ತೀವಿ ಅಂತೇಳಿ ಕೊಡ್ತಾ ಇದ್ದಾರೆ. ಅವರಿಗೂ ಸಹ ನನ್ನ ಧನ್ಯವಾದಗಳು. ತರೀಕೆರೆಯ ಹೆಸರಾಂತ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಹೆಸರಾಂತ ದಸರಾ ಕುಸ್ತಿ, ಬಯಲು ಕುಸ್ತಿ ಬಿಟ್ಟರೆ ನಮ್ಮ ವಿಶೇಷ ಕಾರ್ಯಕ್ರಮ ಅಂದರೆ ವಿಳ್ಯೆದೆಲೆ ಬೆಳೆಗಾರರು ವ್ಯಾಪಾರಸ್ಥರ ಸಂಘದಿಂದ ಅದ್ಧೂರಿಯಾಗಿ ನಗರದ ಒಳ್ಳೆಯ ಫಂಕ್ಷನ್ನು ಅಂದರೆ ನಮ್ಮ ವಿಳ್ಯೆದೆಲೆ ಬೆಳೆಗಾರರು ಸಂಘದ, ವ್ಯಾಪಾರಸ್ಥರ ಸಂಘದ ಮತ್ತು ನಮ್ಮ ಎಲ್ಲ ಸಾರ್ವಜನಿಕರ ಹಿತಾಸಕ್ತಿಯಿಂದ ದೊಡ್ಡ ಒಂದು ಮಟ್ಟದ ಲಕ್ಷ್ಮೀ ಪೂಜೆಯನ್ನು ದೊಡ್ಡ ಮಟ್ಟದಲ್ಲಿ ಈಗ ಬಿಟ್ಟರೆ ಮತ್ತು ಯಾರೂ ಮಾಡೋದಿಲ್ಲ. ಮತ್ತು ಎಲ್ಲ ಜನ ಸಹಕಾರದಿಂದ ಈ ದೊಡ್ಡ ಮಟ್ಟದಲ್ಲಿ ಒಂದು ಲಕ್ಷ್ಮೀ ಪೂಜೆ ಬೆಳೆಸ್ತಾ ಇದ್ವಿ. ನಮಗೆ ಮಾಜಿ MLA ಇರ್ಬೋದು, ಹಾಲಿ MLA ಇರ್ಬೋದು, ಯಾರೇ ಆಗಲಿ ತನು ಮನ ಧನ ಯಾರೇ ಅಡಿಕೆ ಬೆಳೆಗಾರರಾಗಿ ಯಾರೇ ಬಡ್ಡಿ ಹೋದ್ರೂ ಈ ಸಂಘ 48 ಸಂಘ 106 ಸಂಘ ಇದ್ರೂ ಇಂಥ ಸಂಘ ಎಲ್ಲೂ ಇಲ್ಲ ಅಂತ ನಮಗೆ ಓದ್ಕೊಳ್ಳೋ ಗೌರವ ಕೊಡ್ತಾರೆ. ನಮಗೆ ತನು ಮನ ಧನ ಎಲ್ಲನೂ ಆಶ್ರಯ ಕೊಡ್ತಾರೆ ಎಲ್ಲ. ಮತ್ತು ನಮ್ಮ ಸಂಘದ 100 ಜನ ಮೆಂಬರ್ಸ್ ಅದೀವಿ. ಮೆಂಬರ್ಸಲ್ಲಿ ಸಾರ್ವಜನಿಕ ಕೆಲಸ ಯಾವುದೇ ತಾಲೂಕಿನ ನಮ್ಮ ಟೌನಿನ ಯಾವುದೇ ಯಾವ ಧರ್ಮ ಆಗಿರ್ಬೋದು, ಯಾವ ಧರ್ಮ ಆದ್ರೂ 10,000 ರೂಪಾಯಿಯನ್ನು ನಾವು ಯಾವುದೇ ದೇವಸ್ಥಾನ ಮಂದಿರಕ್ಕೆ ನಮ್ಮ ಸಂಘದಿಂದ ಕೊಡುಗೆಯಾಗಿ ಕೊಡ್ತೀವಿ. ಭೇದ ಭಾವ ಯಾವುದೂ ಮಾಡೋದಿಲ್ಲ ಯಾವ ಸಮಾಜ ಆದ್ರೂ. ಮತ್ತು ಇನ್ನೊಂದು ಧಾರ್ಮಿಕ ಕೆಲಸ ಈಶ್ವರನ ದೇವಸ್ಥಾನದಾಗೆ ಆಗಲಿ, ಒಂದು ನಮ್ಮ ಎಲೆ ಸಂಘದಿಂದ ಧಾರ್ಮಿಕ ಕೆಲಸಕ್ಕೆ ಒಂದು ಕಲ್ಲಿನ ಬಾಕ್ಲೆ ಆಗಲಿ, ಮತ್ತು ಸಂತೆದಿಬ್ಬ ಚೌಡಮ್ಮನ ದೇವಸ್ಥಾನದಲ್ಲಿ ಒಂದ್ಸಲಿ ಹೋದಾಗ ನಮ್ಮ ಎಲೆ ಸಂಘ ಬೆಳೆಗಾರರಲ್ಲಿ ಅವ್ಯವಸ್ಥೆ ಆದಾಗ ಒಂದು ದೊಡ್ಡದೊಂದು ಗೋಡನ್ ಮಾಡಿ ಎಲ್ಲ ಸಾರ್ವಜನಿಕರಿಗೂ ಅನುಕೂಲ ಆಗಬೇಕು ಅಂತ ದೊಡ್ಡದೊಂದು ಗೋಡ ಮಾಡಿ ಸೇವೆ ಮಾಡಿದ್ವಿ ವಿಳ್ಯೆದೆಲೆ ಬೆಳೆಗಾರರು ಮತ್ತು ವ್ಯಾಪಾರಸ್ಥ ಸಂಘದಿಂದ. ಮತ್ತು ನಾವೇ ಒಂದು ವಾರ ಮುಂಚೆ ಹೋಗಿ, ಅದು ಕಂಡೀಷನ್, ನಾವೇ ಈಗ ಹೋಗಿ ನಮಗೆ ಎಲೆಗೋಡ ನಮಗೆ ಬೇಕು ಅಂತ ಕೇಳೋಕ್ಕೆ ಅವಕಾಶ ಇಲ್ಲ. ನಮ್ಮ ಸಂಘದ ತೀರ್ಮಾನ ಮಾಡಿರೋದು 1 ವಾರ ಮುಂಚಿತ ಹೋಗಿ ನಮಗೆ ಗೋಡನ್ ಬೇಕು ಅಂದರೂ ಕೊಡಬೇಕು. ಅದು ಸಾಮಾಜಿಕ ನ್ಯಾಯ ಅಂತ ನಾವು ಹೇಳೋದು. ಅದರಿಂದ ನಮ್ಮ ವಿಳ್ಯೆದೆಲೆ ಬೆಳೆಗಾರರು ವ್ಯಾಪಾರಸ್ಥರ ಸಂಘದಿಂದ ಒಳ್ಳೆಯ ನಮ್ಮ ಸದಸ್ಯರು 100 ಮೆಂಬರ್ಸ್ ಅದೀವಿ. ಎಲ್ಲ ಒಗ್ಗೂಡಿ ಕೆಲಸ ಮಾಡ್ತಿದ್ದವು. ಒಂದು DC ಶೇಖರಪ್ಪರು ಅಂತ ಬಂದಿದ್ರು, ನಿಮ್ಮ ಸಂಘ ಚೆನ್ನಾಗಿ ಬೆಳೀತಾ ಇದೆ, ನೀವು ಸಹಕಾರಿ ಕ್ಷೇತ್ರ ಮಾಡಿ ಅಂತ ಬಂದಿದ್ರು. ಇಲ್ಲ ನಾವು ಮತ್ತೆ ಸಹಕಾರಿ ಕ್ಷೇತ್ರ ಮಾಡಿದ್ರೆ ನಾವು ಎಲೆಕ್ಷನ್ಗೆ ಹೋಗ್ಬೇಕಾಗುತ್ತೆ ಅಂತ ನಾವು ಅದು ಸುದ್ದಿನೇ ಬೇಡ ಅಂತೇಳಿ ಒಗ್ಗಟ್ಟು ಜೇನುಗೂಡು ಅಂತ ಏನು ಹೆಸರಿಕ್ಕಿದ್ವಿ ಅದು ಒಗ್ಗಟ್ಟಿರ್ಬೇಕು. ಇದು ನಾಮಕರಣ ಮಾಡಿದ್ದು ಮಾಜಿ MLA ಶಿವಶಂಕರಪ್ಪನವರು. ಇದು ಟೈಟ್ಲು ಜೇನುಗೂಡು ವಿಳ್ಯೆದೆಲೆ ಸಂಘ ಅಂತ ಅವರೇ ಹೆಸರಿಕ್ಕಿದ್ದು. ಇವತ್ತಿನವರೆಗೂ ಎಲ್ಲರೂ ಸಹಕರಿಸ್ತಾ ಎಲ್ಲ ಬಹುಮತದಿಂದ ಒತ್ತಾಯದಿಂದ ಮತ್ತು ಎಲ್ಲರೂ ಒಗ್ಗೂಡಿ ಅವರು ಇವರು ಅನ್ನಂಗಿಲ್ಲ ಎಲ್ಲ ಸೇವೆ ಮಾಡ್ಕೊಂಬರ್ತಾ ಇದ್ವಿ. ಎಲ್ಲರಿಗೂ ಸಾರ್ವಜನಿಕರಿಗೂ ನಮಸ್ಕಾರ. ಸಮಸ್ತ ತರೀಕೆರೆ ತಾಲೂಕಿನಾದ್ಯಂತ ಎಲ್ಲ ಜನತೆಗೂ ದೀಪಾವಳಿ ಹಾಗೂ ಲಕ್ಷ್ಮೀ ಪೂಜೆಯ ಅಂಗವಾಗಿ ತರೀಕೆರೆ ವಿಳ್ಯೆದೆಲೆ ಬೆಳೆಗಾರರು ಮತ್ತು ವ್ಯಾಪಾರಸ್ಥರು ವಿಳ್ಯೆದೆಲೆ ಜೇನುಗೂಡು ಸಂಘ ವತಿಯಿಂದ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಕೋರುತ್ತಾ, ಇಲ್ಲಿಗೆ 41ನೇ ವರ್ಷದ ಲಕ್ಷ್ಮೀ ಪೂಜೆ ಹಾಗೂ ಅಷ್ಟಲಕ್ಷ್ಮಿಯನ್ನು ಕೂರಿಸುವ ಪ್ರಯುಕ್ತ ಎಲ್ಲ ಜನತೆಗೂ ಶುಭ ಕೋರುವ ಜೇನುಗೂಡು ವಿಳ್ಯೆದೆಲೆ ಸಂಘದ ಪರವಾಗಿ ಅಭಿನಂದನೆಗಳು. ಹಾಗೂ ಈ ಸಂಘವನ್ನು ಪ್ರತಿಷ್ಠಾಪನೆ ಮಾಡಿದಂಥ TK ಶಿವಣ್ಣ ಮತ್ತು TK ರಾಜಣ್ಣ ಇವರಿಗೆ ಸಂಘದ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳು. ಈ ಸಂಘನ ಕಟ್ಟಬೇಕಾದ್ರೆ ಬರೀ 10 ರಿಂದ 15 ಜನ
ಸದಸ್ಯರಿದ್ದು ಈ ಸಂಘನ ಜೀರ್ಣೋದ್ಧಾರ ಮಾಡ್ತಾ ಬಂದರು. ಆ ಸಂಘಕ್ಕೆ ಸಲಹೆ ಕೊಟ್ಟು ಬಹು ಸಂಕೇತರನ್ನು ಮಾಡಿಕೊಂಡು ಈ ಸಂಘನ ಮುಂದುವರಿಸಬೇಕು, ಒಂದು ದೊಡ್ಡ ಸಂಘವನ್ನಾಗಿ ಪರಿವರ್ತನೆ ಮಾಡಬೇಕು ಅಂತಂದು ಟಿ ಕೆ ಶಿವಣ್ಣ ಮತ್ತು ಟಿ ಕೆ ರಾಜಣ್ಣ ಇವರು ಹಗಲಿರುಳು ಶ್ರಮಪಟ್ಟು ಈ ವೀಳ್ಯದೆಲೆ ಜೇನುಗೂಡು ಸಂಘವನ್ನು ಪ್ರತಿಷ್ಠಾಪನೆ ಮಾಡಿ, ಅನಂತರ ಟಿ ವಿ ಶಿವಣ್ಣನವ್ರನ್ನ ಆಯ್ಕೆ ಮಾಡಿ ಸದಸ್ಯತ್ವನ ಜಾಸ್ತಿ ಮಾಡಿದ್ರು. ಈ ಸದಸ್ಯತ್ವನ ಬಹು ಸಂಕೇತವಾಗಿ 101 ಜನ ಸದಸ್ಯತ್ವನ ತಗೊಂಡು ಸಂಘನ ಮುಂಚೂಣಿ ತರಬೇಕು ಅಂತಂದು ಈಡೇರಿಸ್ತಾ ಬಂದರು. ಆಗ ನಮ್ಮ ಜನಪ್ರಿಯ ಶಾಸಕರಾದಂಥ TH ಶಿವಶಂಕರಪ್ಪನವರು MLA ಆಗಿದ್ದರು. ಆ ಕಾಲದಲ್ಲಿ ನಮಗೆ ಅಪೂರ್ವ ಕೊಡುಗೆಗಳನ್ನ ಕೊಟ್ಟು ನಮ್ಮ ಸಂಘಕ್ಕೆ ಒಂದು ಜಾಗ ಬೇಕು ಎಂದಾಗ TH ಶಿವಶಂಕರಪ್ಪನವರು ನಮ್ಮ ಸಂಘಕ್ಕೆ ಜಾಗ ಕೊಟ್ಟು ಅದಕ್ಕೆ ಒಂದು ಗೋಡನ್ನ ಕೊಟ್ಟು ಅವರೇ ಈ ಜೇನುಗೂಡು ವೀಳ್ಯದೆಲೆ ಎಂಬುವ ವಚನವನ್ನು ಕೊಟ್ಟು ಈ ಸಂಘನ ಒಂದು ಬಹುಸಂಕೇತವಾಗಿ ಮಾಡಿಕೊಂಡು ಮುಂದರಿರಿ, ನೀವು ಒಳ್ಳೆಯದಾಗುತ್ತೆ ಅಂತ ಹೇಳಿ ನಮಗೆ ತಿಳುವಳಿ ಕೊಟ್ಟಾಗ ಟಿ ವಿ ಶಿವಣ್ಣನವರು ಆಯಿತು, ನಾವು ಜನಪ್ರಿಯ ಕಾರ್ಯಕ್ರಮಗಳನ್ನ ಹಲವಾರು ಮಾಡಬೇಕು ಅಂತ ಹೇಳಿದ್ದೀವಿ ಅಂತಂದು MLA ಶಿವಶಂಕರಪ್ಪನವ್ರ ಹತ್ರ ಮಾತಾಡ್ಕೊಂಬಿಟ್ಟು ನಮ್ಮ ಸಂಘದ ಪದಾಧಿಕಾರಿಗಳು ಹಾಗೂ ಬೆಳೆಗಾರರು ಹಾಗೂ ವ್ಯವಹಾರಸ್ಥರು ಎಲ್ಲರನ್ನೂ ಸೇರಿಸ್ಬಿಟ್ಟು ಒಂದು ಮೀಟಿಂಗ್ ಮಾಡಿಬಿಟ್ಟು ಒಂದು ಲೋಕ ಕಲ್ಯಾಣ ಮಾಡಬೇಕು, ಅದರಲ್ಲಿ 101 ಜೋಡಿಗೆ ಸಾಮೂಹಿಕ ವಿವಾಹ ಮಾಡಬೇಕು ಅಂತಂದು ಹೇಳಿದಾಗ ಸಂಘದ ಸದಸ್ಯರು ಹಾಗೂ ನಮ್ಮ ಬೆಳೆಗಾರರು ಹಾಗೂ ವ್ಯವಹಾರಸ್ಥರು ಅಷ್ಟು ಸೇರ್ಕೊಂಡ್ಬಿಟ್ಟು ಒಪ್ಪಿಗೆ ಕೊಟ್ಟು 101 ಜೋಡಿನ ಮದುವೆ ಮಾಡಿದ್ವಿ. 101 ಜೋಡಿ ವಿವಾಹ ಮಾಡಾದ್ಮೇಲೆ ಸಂತೆದಿಬ್ಬದಲ್ಲಿ ಒಂದು ದೇವಾಲಯ ಭಾರಿ ಅದ್ದೂರಿಯಾಗಿ ನಡೀತಾ ಇದೆ. ಅದರಲ್ಲಿ ಒಂದು ಮೋಳ್ಗೆನ ಕಟ್ಟಬೇಕು ಅಂತ ಬಂದು ಆ ಕಮಿಟಿಯವ್ರು ಕೇಳ್ಕೊಂಡಾಗ ಆಯಿತು, ನಿಮಗೆ ಅನುಕೂಲ ಆಗುತ್ತೆ ಅಂದರೆ ನಾವು ಕಟ್ತೀವಿ ಅಂತ ಹೇಳಿ ಒಂದು ಮೀಟಿಂಗ್ ಕರೆದ್ಬಿಟ್ಟು ಸಂಘದಲ್ಲಿ ಅಷ್ಟನ್ನು ಒಪ್ಪಿಗೆ ಕೊಟ್ಟು ಆ ಒಂದು ಗೋಡನ್ನು ನಾವು ಜನಕ್ಕೆ ಉಪಯೋಗ ಆಗಲಿ ಅಂತ ಹೇಳಿ ಕಟ್ಟಿಸ್ಕೊಟ್ವಿ. ಅದ ನಂತರ ಇದೇ ಟಿ ಕೆ ಶಿವಣ್ಣನವರು ಶಿವಾಲಯದಲ್ಲಿ ಒಂದು ಮುಂಬಾಗ್ಲನ್ನ ನಿಮ್ಮ ಸಂಘದ ವತಿಯಿಂದ ಮಾಡ್ರಿ ಅಂತ ಕೇಳ್ಕೊಂಡಾಗ ಆಯಿತು, ನಾವು ಕಟ್ತೀವಿ ಅಂತ ಹೇಳ್ಬಿಟ್ಟು ಶಿವಣ್ಣನವರು ಒಪ್ಪಿಗೆ ಕೊಟ್ಟು ಆ ದೇವಾಲಯದ ಮುಂಬಾಗಿಲನ್ನ ಸಂಘದ ವತಿಯಿಂದ ಕೊಡಿಸಿದ್ರು. ಹಿಂಗೆ ಹಲವಾರು ಕಾರ್ಯಕ್ರಮಗಳನ್ನ, ಸಾರ್ವಜನಿಕರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನ ಎಲ್ಲೇ ದೇವಾಲಯ ಕಟ್ಟಿದ್ರು ಕೂಡ ನಮ್ಮ ಸಂಘದ ವತಿಯಿಂದ ಅಪೂರ್ವಕ ದೇಣಿಗೆನ ಕೊಟ್ಟು ಇದುವರೆಗೂ ಪ್ರೋತ್ಸಾಹಿಸ್ತಾ ಬಂದಿದ್ದಾರೆ. ಆಮೇಲೆ ಈ ಸಂಘಕ್ಕೆ ಹೀಗೆ ಹಲವಾರು ರೀತಿಯಾಗಿ ನಮ್ಮ ಸಂಘದ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನ ಕೊಡ್ತಾ ಹಲವಾರು ಜನಗಳಿಗೆ ಸಹಾಯ ಮಾಡ್ತಾ ನಮ್ಮ ಸಂಘದಲ್ಲಿ ಇರುವ ಯಾವುದೇ ಕಾರ್ಮಿಕರಿಗೆ ಪ್ರಾಬ್ಲಮ್ ಆದ್ರೂ ಕೂಡ ಸಂಘ ಹಲವಾರು ಅಭಿನಂದನೆಗಳನ್ನ ನಮ್ಮ ಸಂಘದ ವತಿಯಿಂದ ನಮ್ಮ ಸಂಘದ ಪದಾಧಿಕಾರಿಗಳಿಗೆ ಯಾರಿಗೇ ತೊಂದರೆ ಆದ್ರೂ ಕೂಡ ಅವರಿಗೆ ಶುದ್ಧ ಪರಿಹಾರನ ಕೊಟ್ಟು ಅವರನ್ನ ಅಭಿನಂದಿಸಿ ಪ್ರೋತ್ಸಾಹಿಸಿ ಅವರನ್ನ ಇದುವರೆಗೂ ಮುಂದೆ ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಹಾಗೂ ಅವರಾದ ನಂತರ TS ವೆಂಕಟೇಶ್ ಅವರು ಅಧ್ಯಕ್ಷರಾದರು. ಅವರಲ್ಲೂ ಕೂಡ ಸುಮಾರು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀವಿ. ಗಂಟೆ ಕಣವೆಲ್ಲಾಗಿರ್ಬೋದು, ಸಂತೆದಿಬ್ಬದಲ್ಲಾಗಿರ್ಬೋದು, 2 ಕಡೆ ವರ್ಷ ಒಂದೊಂದು ಕಡೆ ಔತಣಕೂಟ ನಾವು ಇಟ್ಕೊಂಡು ತರೀಕೆರೆ ಸಮಸ್ತ ಜನತೆಗೂ ಕೂಡ ನಾವು ಔತಣಕೂಟ ಇಟ್ಕೊಂಡು ಊಟ ಹಾಕ್ಬಿಟ್ಟು ಅವ್ರನ್ನ ಅಭಿನಂದಿಸಿ ಎಲ್ಲರಿಗೂ ಗೌರವಿಸಿ ಕಳಿಸ್ತಾ ಇದ್ದೀವಿ. ಹಾಗೂ ಈ 41ನೇ ವರ್ಷದ ಅದ್ದೂರಿಯಾಗಿ ಅಷ್ಟಲಕ್ಷ್ಮಿನ ಕೂರಿಸಿ ತಾಲೂಕಿನಾದ್ಯಂತ ಜಿಲ್ಲಾದ್ಯಂತ ಎಲ್ರೂ ಕರೆದು ನಾವು ಈ ಪೂಜೆಗೆ ಸ್ವಾಗತ ಕೋರಿ ಅಭಿನಂದಿಸ್ತಾ ಇದ್ದೀವಿ. ಹಾಗೂ ತರೀಕೆರೆ ಪುರಸಭಾ ವತಿಯಿಂದ ಪ್ರತಿ ವರ್ಷ ಎಲ್ರಿಗೂ ಕೂಡ ನಾವು ಎಲ್ಲ ಸದಸ್ಯರಿಗೂ ಕೂಡ ಸನ್ಮಾನ ಸಮರ್ಪಣೆ ಇಟ್ಕೊಂಡು ಅಭಿನಂದಿಸಿ
ಕಳಿಸ್ಕೊಡ್ತಾ ಇದ್ದೀವಿ. ಎಲ್ಲರಿಗೂ ಹಾಗೂ ತರೀಕೆರೆನಲ್ಲಿ ಯಾವುದೇ ಉತ್ತಮವಾದ ಬೆಳೆಗಾರರಿಗೆ ಹಾಗೂ ನಮ್ಮ ಸಂಘದ ಕಾರ್ಯಕರ್ತರಿಗೆ ಗೌರವ ಅರ್ಪಣೆ ಕೊಟ್ಟು ಕಳಿಸ್ಕೊಡ್ತಾ ಇದ್ದೀವಿ. ಎಲ್ರಿಗೂ ಒಳ್ಳೇದಾಗ್ಲಿ, ಶುಭ ಕೋರ್ತಾ ಇದ್ದೀವಿ. ಹಾಗೂ 41ನೇ ವರ್ಷಕ್ಕೆ ಸರ್ವಮತ ಅಂತ ತರೀಕೆರೆ ಸಮಸ್ತ ನಾಡಿನ ಜನತೆಗೆ ಶುಭ ಕೋರುತ್ತಾ, ಹಾಗೂ ಇದೇ ದಿನ ಸಂಜೆ GS ಶ್ರೀನಿವಾಸ್ ಶಾಸಕರು ಇವರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಸನ್ಮಾನ ಸಮರ್ಪಣೆ ಏರ್ಪಡಲಾಗಿದೆ. ಹಾಗೂ ಸಮಸ್ತ ನಾಡಿನ ಜನತೆಗೆ, ಎಲ್ಲ ಜನಾಂಗಕ್ಕೂ ಎಲ್ಲ ಸಮಸ್ತ ಬಂಧು ಬಳಗದವರಿಗೂ ಕೂಡ ತರೀಕೆರೆಯಾದ್ಯಂತ ಲಕ್ಷ್ಮೀ ಪೂಜೆ ಅಂಗವಾಗಿ ಸ್ವಾಗತ ಕೋರುತ್ತಾ ಅಭಿನಂದಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.